ಮಾತೆರೆಗ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಅಶ್ವಿನ್. ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಹೊಸ ವಿಡಿಯೋಗೆ ನಿಮ್ಗೆಲ್ರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ. ಎಲ್ಲರಿಗೂ ರಾಘವೇಂದ್ರ ಸ್ವಾಮಿ ರಾಘವೇಂದ್ರಾಜ್ಯ ಅವರ 353ನೆಯ ಆರಾಧನಾ ಮಹೋತ್ಸವದ ಶುಭಾಶಯಗಳು ಸ್ನೇಹಿತರೆ. ಪುತ್ತೂರಿನ ಕಲ್ಲಾರೆಯಲ್ಲಿರುವಂತಹ ರಾಘವೇಂದ್ರ ಮಠದಲ್ಲಿದ್ದೇನೆ ಸ್ನೇಹಿತರೆ. ಇವತ್ತು 3ನೇ ದಿನ, ಇವತ್ತು ಗುರುವಾರ, ನಿನ್ನೆ 2ನೇ ದಿನ ಆಗಿತ್ತು, ಇವತ್ತು 3ನೇ ದಿನ. 353 ವರ್ಷ ಆಯಿತು ರಾಘವೇಂದ್ರ ಜೀವಂತ ಸಮಾಧಿಯಾಗಿ. ಸರಿ 700 ವರ್ಷಕ್ಕೆ ಮತ್ತೆ ಬರ್ತಾರೆ. ಸರಿ ಅರ್ಧ ಕಾಲಾವಧಿಯಾಗಿದೆ ಸ್ನೇಹಿತರೆ ಈಗಾಗಲೇ. ಬನ್ನಿ ಸ್ನೇಹಿತರೆ, ಇವತ್ತು ಪುತ್ತೂರು ರಾಘವೇಂದ್ರ ಮಠದಲ್ಲಿ ಕೊನೆಯ ದಿನದ ಒಂದು ಪೂಜೆಯನ್ನು, ಅಲಂಕಾರವನ್ನು ನೋಡಿಕೊಂಡು ಬರುವ ಸ್ನೇಹಿತರೆ. ಬನ್ನಿ. ಪುತ್ತೂರಿನಿಂದ ದರ್ಬೆಗೆ ಹೋಗುವಂತ ದಾರಿಯಲ್ಲಿ ಸ್ವಲ್ಪ ಪುತ್ತೂರು ಪೇಟೆಯಿಂದ ಸ್ವಲ್ಪ ಕೆಳಗಡೆ ಬರುವಾಗ ಎಳ್ಮುಡಿ ಸಿಗ್ತದೆ. ಎಳ್ಮುಡಿ ಶಂಖವನ್ನು ದಾಟಿ ಸ್ವಲ್ಪ ಮುಂದೆ ಹೋಗುವಾಗ ಎಡದ ಕಡೆಗೆ ರಾಘವೇಂದ್ರ ಮಠಕ್ಕೆ ಹೋಗುವಂತಹ ಒಂದು ದಾರಿ ಸಿಗ್ತದೆ. ಅಲ್ಲೇ ಸ್ವಲ್ಪ ಒಂದು 100 ಮೀಟರ್ನ ಒಳಗಡೆ, ಅಲ್ಲಿ ಸ್ವಲ್ಪ ದೂರ ಹೋಗಬೇಕು. ಅಲ್ಲೇ ಕಲ್ಲಾರೆ ರಾಘವೇಂದ್ರ ಮಠ ಇರೋದು.
ಇವತ್ತಿನ ವಿಡಿಯೋದಲ್ಲಿ ನಾವು ರಾಘವೇಂದ್ರ ಸ್ವಾಮಿ ಅವರ 353ನೇ ಆರಾಧನಾ ಮಹೋತ್ಸವ ಒಂದು ಕಾರ್ಯಕ್ರಮವನ್ನು ಒಂದು ಸಣ್ಣದಾಗಿ ನೋಡಿಕೊಂಡು ಬಂದೆವು ಸ್ನೇಹಿತರೆ. ಮಂಗಳಾರತಿ ಆಗುವಂತ ಸಂದರ್ಭದಲ್ಲಿ ದೇವರ ಎದುರುಗಡೆಯಿಂದ ಚಿತ್ರೀಕರಣ ಮಾಡುವಂತ ಬಹಳಷ್ಟು ಕುತೂಹಲದಿಂದ ಇದ್ದೆ, ಆದರೆ ಸಾಧ್ಯವಾಗ್ಲಿಲ್ಲ. ಸೈಡ್ ಅಲ್ಲಿ ಒಂದು ಸ್ವಲ್ಪ ಒಂದು ಆರತಿ ಮಾಡುವಂತ ಒಂದು ವಿಡಿಯೋದ ತುಣುಕು ಸಿಕ್ಕಿತಷ್ಟೇ ಸ್ನೇಹಿತರೆ. ರಾಘವೇಂದ್ರ ಸ್ವಾಮಿಗಳು, ರಾಘವೇಂದ್ರ ಅಜ್ಜ ನಮ್ಮೆಲ್ಲರ ಗುರುಗಳು. ಆಧ್ಯಾತ್ಮದಲ್ಲಿ ಪ್ರತಿಯೊಬ್ಬನಿಗೂ ಕೂಡ ಒಂದು ಸಾಧನೆ ಮಾಡ್ಬೇಕು ಅಂತ ಹೇಳಿದ್ರೆ ಗುರುಗಳ ಆಶೀರ್ವಾದ ತುಂಬಾನೇ ಮಹತ್ವವಾಗಿರ್ತದೆ. ಎಲ್ಲ ಮಕ್ಕಳಿಗೂ ಕೂಡ ಪ್ರೀತಿ ಪಾತ್ರ ಆಗಿರುವಂತಹ ಅಜ್ಜ ಅವರು. ಪುಟ್ಟ ಮಕ್ಕಳಿರುವಾಗ್ಲೇ ರಾಘವೇಂದ್ರ ಅಜ್ಜನಿಗೆ ಕೈ ಮುಗಿ ಮಗ ಅಂತ ಹೇಳಿ ನಾವು ಪುಟ್ಟ ಮಕ್ಕಳನ್ನು ಬೆಳೆಸುವುದು. ಹಾಗೇನೆ ರಾಘವೇಂದ್ರ ಸ್ವಾಮಿಗಳು ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ವಿಶೇಷವಾಗಿರುವಂತಹ ಒಂದು ಪ್ರೀತಿ. ಸಣ್ಣ ವಯಸ್ಸಿನಿಂದಲೂ ದೊಡ್ಡ ವಯಸ್ಸಿನವರೆಗೆ ಕೂಡ ಒಂದು ವಿಶೇಷವಾಗಿರುವಂತಹ ಪ್ರೀತಿ ಅವರ ಮೇಲೆ. 700 ವರ್ಷ ಆಗುವಾಗ ಪುನಃ ಜೀವಂತ ಸಮಾಧಿಯಿಂದ ಎದ್ದು ರಾಘವೇಂದ್ರ ಸ್ವಾಮಿಗಳು ಬರ್ತಾರೆ. ಮಂತ್ರಾಲಯದಲ್ಲಿ ಅವರು ಜೀವಂತ ಸಮಾಧಿ ಆಗಿರುವಂತದ್ದು. ರಾಘವೇಂದ್ರ ಸ್ವಾಮಿ ಅವರ ಒಂದು ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಇಲ್ಲಿಗೆ ಇವತ್ತಿಗೆ ಆರಾಧನಾ ಮಹೋತ್ಸವ ಮುಗೀತು ಸ್ನೇಹಿತರೆ. ಇವತ್ತಿನ ರಾಘವೇಂದ್ರ ಸ್ವಾಮಿ ಅವರ ಒಂದು ಆರಾಧನಾ ಮಹೋತ್ಸವದ ಈ ಒಂದು ಸಣ್ಣ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟವಾಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಲೈಕ್ ಮಾಡುವುದನ್ನು ಮರಿಬೇಡಿ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟವಾಗಿದ್ದರೆ ಆದಷ್ಟು ಶೇರ್ ಮಾಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ.